ಈಗ ಎಕ್ಸಾಮ್ನಲ್ಲಿ ಕೇಳುವಂತಹ ಕ್ವಶನ್ಸ್ಗಳನ್ನು ಗಮನಿಸೋಣ ನೋಡಿ. ಫೈಂಡ್ ದ ಲೀಸ್ಟ್ ವ್ಯಾಲ್ಯೂ ಆಫ್ ಸ್ಟಾರ್ ಫಾರ್ ವಿಚ್ 5967*13 ರೈಟ್ ಈಸ್ ದ ಡಿವಿಸಿಬಲ್ ಬೈ 3. ಓಕೆ, ಈ ಒಂದು ನಂಬರ್ ಏನಿದೆ ಇದು ಡಿವಿಸಿಬಲ್ ಬೈ ಕಂಪ್ಲೀಟ್ ಆಗಿ ಡಿವೈಡೆಡ್ ಬೈ 3 ಆಗಬೇಕು. ಆಗ ಆ ಒಂದು ಸ್ಟಾರಿನ ವ್ಯಾಲ್ಯೂ ಏನಾಗುತ್ತೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ ರೈಟ್. ಅವ್ರು ಏನು ಕೇಳ್ತಾ ಇದ್ದಾರೆ, ಲೀಸ್ಟ್ ವ್ಯಾಲ್ಯೂ ಅನ್ನು ಕೇಳ್ತಾ ಇದ್ದಾರೆ ರೈಟ್. ಸೊ ಕಂಪ್ಲೀಟ್ ಆಗಿ ಡಿವೈಡ್ ಆಗಬೇಕು ಅಂತಂತಂದ್ರೆ ನಂಬರ್ ಒಂದು ರೂಲ್ ಇದೆ ರೈಟ್. ಸೊ ಯಾವ ರೂಲ್ ಅದು? ಸಮ್ ಅನ್ನ ಮಾಡಬೇಕು, ಎಲ್ಲ ಡಿಜಿಟ್ಸ್ಗಳನ್ನು ಸಮ್ ಮಾಡಬೇಕು ರೈಟ್. ಸೊ 5 + 9 + 6 + 7 ಪ್ಲಸ್ ಈ ಸ್ಟಾರ್ ಅನ್ನೋದ್ರ ಬದಲು ನಾನು ಎಕ್ಸ್ ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ ರೈಟ್. ಸೊ ಎಕ್ಸ್ ಪ್ಲಸ್ 1 + 3 ಇವೆಲ್ಲವನ್ನು ಕೂಡಿಸಿದಾಗ 31 ಅನ್ನುವಂಥದ್ದು ಬರುತ್ತೆ ಪ್ಲಸ್ ಎಕ್ಸ್ ರೈಟ್. ಸೊ ಈ ಒಂದು ನಂಬರ್ ಏನಿದೆ, ಈ ಒಂದು ರಿಸಲ್ಟ್ ಏನಿದೆ, ಇದು ಡಿವೈಡೆಡ್ ಬೈ 3 ಮಾಡಿದಾಗ ಕಂಪ್ಲೀಟ್ ಆಗಿ ಡಿವೈಡ್ ಆಗಬೇಕು. 31 ಅನ್ನುವಂಥದ್ದು ಕಂಪ್ಲೀಟ್ ಆಗಿ 3 ಇಂದ ಡಿವೈಡ್ ಆಗೋದಿಲ್ಲ ರೈಟ್. ಸೊ ನೆಕ್ಸ್ಟ್ ನಂಬರ್ ಯಾವ್ದು ಇರುತ್ತೆ? 32 ಅನ್ನುವಂಥದ್ದು ಇರುತ್ತೆ. ಸೊ 32 ಅನ್ನುವಂಥದ್ದು 3 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗೋದಿಲ್ಲ. ಸೊ ನೆಕ್ಸ್ಟ್ ನಂಬರ್ ಯಾವುದು? 33 ಅನ್ನುವಂಥದ್ದು. ಸೊ 33 ಅನ್ನುವಂಥದ್ದು 3 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಈ 31 ಪ್ಲಸ್ ಎಕ್ಸ್ ಅಂತಂದ್ರೆ 33 ರೈಟ್. ಸೊ 31 ಪ್ಲಸ್ 2 ಮಾಡಿದಾಗ 33 ಅನ್ನುವಂಥದ್ದು ಬರುತ್ತೆ ರೈಟ್. ಸೊ 31 + 2 ಮಾಡಿದಾಗ 33 ಅಂತಂತಂದ್ರೆ ಎಕ್ಸಿನ ವ್ಯಾಲ್ಯೂ ಏನಾಯ್ತು ಇಲ್ಲಿ? 2 ಅನ್ನುವಂಥದ್ದಾಯ್ತು. ಸೊ ಆಪ್ಷನ್ ಬಿ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಕೂಡ ಸಿಮಿಲರ್ ಇದೆ, ಸ್ವಲ್ಪ ಗಮನಿಸಿ ನೋಡಿ. ಫೈಂಡ್ ದ ಲೀಸ್ಟ್ ವ್ಯಾಲ್ಯೂ ಆಫ್ ಸ್ಟಾರ್ ಫಾರ್ ವಿಚ್ 7*546 ರೈಟ್ ಈಸ್ ಡಿವಿಸಿಬಲ್ ಬೈ 9 ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಸೊ 9ಗೂ ಕೂಡ ಅದೇ ರೂಲ್ ಅಪ್ಲೈ ಆಗುತ್ತೆ ರೈಟ್. ಎಲ್ಲ ಡಿಜಿಟ್ಸ್ಗಳನ್ನು ಸಮ್ ಮಾಡಬೇಕು. 7 + x + 5 + 4 + 6 + 2 ರೈಟ್. ಸೊ ಇವೆಲ್ಲವನ್ನು ಕೂಡ ಪ್ಲಸ್ ಮಾಡಿದಾಗ 24 ಅನ್ನುವಂಥದ್ದು ಬರುತ್ತೆ ಪ್ಲಸ್ ಎಕ್ಸ್ ರೈಟ್. ಸೊ 24 ಅನ್ನುವಂಥದ್ದು ಏನಿದೆ ಇದು ಕಂಪ್ಲೀಟ್ ಆಗಿ 9 ಇಂದ ಡಿವೈಡ್ ಆಗೋದಿಲ್ಲ. ಸೊ 25 ಅನ್ನುವಂಥದ್ದು ಕೂಡ ಕಂಪ್ಲೀಟ್ ಆಗಿ 9 ಇಂದ ಡಿವೈಡ್ ಆಗೋದಿಲ್ಲ. 26 ಅನ್ನುವಂಥದ್ದು ಕೂಡ ಕಂಪ್ಲೀಟ್ ಆಗಿ 9 ಇಂದ ಡಿವೈಡ್ ಆಗೋದಿಲ್ಲ. ಬಟ್ 27 ಅನ್ನುವಂಥದ್ದು 9 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ರೈಟ್. ಸೊ 24 + x = 27 ಆಯಿತು ಅಂತಂದ್ರೆ ಸೊ ಎಕ್ಸಿನ ವ್ಯಾಲ್ಯೂ ಏನಾಗುತ್ತೆ? ಸೊ 24 + 3 ಮಾಡಿದಾಗ 27 ಅನ್ನುವಂಥದ್ದು ಬರುತ್ತೆ. ಸೊ ಎಕ್ಸಿನ ವ್ಯಾಲ್ಯೂ ಏನಾಯ್ತು ಇಲ್ಲಿ? 3 ಅನ್ನುವಂಥದ್ದಾಯಿತು. ಸೊ ಆಪ್ಷನ್ ಬಿ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅವರು, ಈ ಒಂದು ನಂಬರ್ ಏನಿದೆ ಅದು ಕಂಪ್ಲೀಟ್ ಆಗಿ 24 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ 24 ಅನ್ನುವಂಥದ್ದು ಏನಿದೆ ಇದು 2 ಕೋ ಪ್ರೈಮ್ ನಂಬರ್ಸಿನ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು. ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಏನು? 2 ನಂಬರ್ಸ್ ಯಾವುದು ನಾವು ಚೂಸ್ ಮಾಡ್ತಾ ಇದ್ದೇವೆ ಅವು ಕೂಡ ಒಂದರ ಮಗ್ಗಿಯೊಳಗೆ ಇನ್ನೊಂದು ಬರಬಾರದು ರೈಟ್. ಸೊ ನೋಡಿ ಈ 24 ಅನ್ನುವಂಥದ್ದನ್ನು ನಾನು ಹೇಗೆ ಬರಿತೇನೆ ಅಂತಂದ್ರೆ 24 ಅನ್ನುವಂಥದ್ದನ್ನು ನಾನು 2 ಕೋ ಪ್ರೈಮ್ ನಂಬರ್ಸಿನ ಮಲ್ಟಿಪ್ಲಿಕೇಶನ್ ಆಗಿ ಬರಿತೇನೆ. ಹೇಗೆ ಅಂದರೆ 3 × 8 ರೈಟ್. ಸೊ ಈ 3ರ ಮಗ್ಗಿಯಲ್ಲಿ 8 ಅನ್ನುವಂಥದ್ದು ಬರೋದಿಲ್ಲ. ಅದೇ ರೀತಿಯಾಗಿ 8ರ ಮಗ್ಗಿಯಲ್ಲಿಯೂ ಕೂಡ 3 ಅನ್ನುವಂಥದ್ದು ಬರೋದಿಲ್ಲ. ಅವರು ಕೊಟ್ಟಿರುವಂತಹ ನಂಬರ್ 3 ಇಂದಲೂ ಕೂಡ ಡಿವಿಸಿಬಲ್ ಆಗಬೇಕು, 8 ಇಂದಲೂ ಕೂಡ ಡಿವಿಸಿಬಲ್ ಆಗಬೇಕು ರೈಟ್. ಸೊ 3 ಇಂದ ಡಿವಿಸಿಬಲ್ ಆಗಬೇಕಂದ್ರೆ ಏನು ಮಾಡಬೇಕು? 5 + 2 + 5 + 6 + 3 + 7 + 4 + 4 ಮಾಡಬೇಕು ರೈಟ್. ಸೊ ಅವೆಲ್ಲವನ್ನು ಕೂಡ ಸಮ್ ಮಾಡಿದಾಗ ನಮಗೆ ಸಿಗುವಂತಹ ಆನ್ಸರ್ 36 ಅನ್ನುವಂಥದ್ದು ರೈಟ್. ಸೊ ಈ 36 ಅನ್ನುವಂಥದ್ದು 3 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಹೀಗಾಗಿ ಈ ಒಂದು ನಂಬರ್ ಏನಿದೆ ಇದು 3 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ರೈಟ್. ಸೊ ಈಗ ನಾವೇನು ಟೆಸ್ಟ್ ಮಾಡಬೇಕು? 8 ಇಂದಲೂ ಕೂಡ ಡಿವೈಡ್ ಆಗಬೇಕು ಆ ನಂಬರ್ ರೈಟ್. ಸೊ 8 ಇಂದಲೂ ಕೂಡ ಡಿವೈಡ್ ಆಗಬೇಕು ಅಂದ್ರೆ ಯಾವ ರೂಲನ್ನು ಅಪ್ಲೈ ಮಾಡಬೇಕು? ಲಾಸ್ಟ್ 3 ಡಿಜಿಟ್ಸ್ ಅಂದ್ರೆ 744 ಏನಿದೆ ಇದು ಕಂಪ್ಲೀಟ್ ಆಗಿ 8 ಇಂದ ಡಿವೈಡ್ ಆಗಬೇಕು. 8 1s 8, 8 9s 72 ಅನ್ನುವಂಥದ್ದಾಗುತ್ತೆ ರೈಟ್. ಸೊ 2 ಅನ್ನುವಂಥದ್ದು ಉಳಿಯಿತು, ರಿಮೈಂಡರ್ 2 ಉಳಿಯಿತು ರೈಟ್. ಸೊ 24 ಅಂತಂದ್ರೆ 8 3s 24 ರೈಟ್. ಸೊ 744 ಅನ್ನುವಂಥದ್ದು ಕಂಪ್ಲೀಟ್ ಆಗಿ 8 ಇಂದ ಡಿವೈಡ್ ಆಗಿರೋ ಕಾರಣಕ್ಕೆ ಈ ಒಂದು ನಂಬರ್ ಏನಿದೆ ಇದು 8 ಇಂದಲೂ ಕೂಡ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆ ರೈಟ್. ಸೊ ಈ ಒಂದು ನಂಬರ್ 3 ಇಂದಲೂ ಕೂಡ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆ, 8 ಇಂದಲೂ ಕೂಡ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆ. ಸೊ ಈ ಒಂದು ನಂಬರ್ 24 ಇಂದಲೂ ಕೂಡ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಅವ್ರು ಏನು ಕೇಳಿದ್ದಾರೆ ನೋಡಿ, ವಾಟ್ ಲೀಸ್ಟ್ ನಂಬರ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಫ್ರಾಮ್
1 2 3 4 5 1 2 3 4 5 ಟು ಆಪ್ಟೇನ್ ಎ ನಂಬರ್ ವಿಚ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 4 ಅನ್ನುವಂಥದ್ದನ್ನು ಕೇಳಿದ್ದಾರೆ. ಸೊ ಈ ಒಂದು ಕೊಟ್ಟಿರುವಂತಹ ನಂಬರ್ ಏನಿದೆ ಇದು ಕಂಪ್ಲೀಟ್ ಆಗಿ 4 ಇಂದ ಡಿವೈಡ್ ಆಗಬೇಕು ಅಂತಂತಂದ್ರೆ ಈ ಒಂದು ನಂಬರನ್ನು ಯಾವ ನಂಬರಿಂದ ಸಬ್ಟ್ರಾಕ್ಟ್ ಮಾಡಿದಾಗ ಆ ಒಂದು ನಂಬರ್ ಕಂಪ್ಲೀಟ್ ಆಗಿ 4 ಇಂದ ಡಿವೈಡ್ ಆಗುತ್ತೆ ಅನ್ನುವಂಥದ್ದನ್ನು ಕೇಳಿದ್ದಾರೆ, ರೈಟ್. ಸೊ ಇಲ್ಲಿ ನೋಡಿ 1 2 3 4 5 ಕಂಪ್ಲೀಟ್ ಆಗಿ 4 ಇಂದ ಡಿವೈಡ್ ಆಗಬೇಕು ಅಂತಂದ್ರೆ ಲಾಸ್ಟ್ 2 ಡಿಜಿಟ್ಸ್ ಕಂಪ್ಲೀಟ್ ಆಗಿ 4 ಇಂದ ಡಿವೈಡ್ ಆಗಬೇಕು, ರೈಟ್. ಸೊ 45 ಅನ್ನುವಂಥದ್ದು ಕಂಪ್ಲೀಟ್ ಆಗಿ 4 ಇಂದ ಡಿವೈಡ್ ಆಗೋದಿಲ್ಲ. ನೋಡಿ 4 1s are 4 4 1s are 4, ರೈಟ್. ಸೊ 4 1s are 4, ರೈಟ್. ಸೊ 1 ಅನ್ನುವಂಥದ್ದು ರಿಮೈಂಡರ್ ಉಳಿತು, ರೈಟ್. ಸೊ 1 ಅನ್ನುವಂಥದ್ದು ರಿಮೈಂಡರ್ ಉಳಿತು ಅಂತಂತಂದ್ರೆ ಈ 1 ಅನ್ನುವಂಥದ್ದನ್ನು ಸಬ್ಟ್ರಾಕ್ಟ್ ಮಾಡಿದ್ವಿ ಅಂತಂತಂದ್ರೆ ಅಂದ್ರೆ ಏನಾಯ್ತು ಇಲ್ಲಿ 44 ಅನ್ನುವಂಥದ್ದಾಗುತ್ತೆ. ಸೊ 44 ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ, ರೈಟ್. ಯಾವಾಗ ಈ 1 ಅನ್ನುವಂಥದ್ದು ಸಬ್ಟ್ರಾಕ್ಟ್ ಮಾಡಿದಾಗ 44 ಆಗುತ್ತೆ, ಆಗ ಈ ಒಂದು ನಂಬರ್ ಏನಾಗುತ್ತೆ ಆಗ ಕಂಪ್ಲೀಟ್ ಆಗಿ 4 ಇಂದ ಡಿವೈಡ್ ಆಗುತ್ತೆ. ಸೊ 1 ಅನ್ನುವಂಥದ್ದು ಆಪ್ಷನ್ ಬಿ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಕೂಡ ಸಿಮಿಲರ್ ಇದೆ ನೋಡಿ. ವಾಟ್ ಲೀಸ್ಟ್ ನಂಬರ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಫ್ರಾಮ್ 1 6 7 2, ರೈಟ್, ಟು ಆಪ್ಟೇನ್ ಎ ನಂಬರ್ ವಿಚ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 17. ಈ ಕೊಟ್ಟಿರುವಂತಹ ನಂಬರ್ ಕಂಪ್ಲೀಟ್ ಆಗಿ 17 ಇಂದ ಡಿವೈಡ್ ಆಗಬೇಕಂದ್ರೆ ಈ ಒಂದು ಕೊಟ್ಟಿರುವಂತಹ ನಂಬರ್ ಅನ್ನ ಯಾವ ನಂಬರ್ ಇಂದ ಸಬ್ಟ್ರಾಕ್ಟ್ ಮಾಡಿದಾಗ ಈ ಒಂದು ನಂಬರ್ ಕಂಪ್ಲೀಟ್ ಆಗಿ 17 ಇಂದ ಡಿವೈಡ್ ಆಗುತ್ತೆ ಅನ್ನುವಂಥದ್ದನ್ನ ಕೇಳಿದ್ದಾರೆ, ರೈಟ್. ಸೊ 17 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಬೇಕಾದ್ರೆ ನೋಡಿ ಫಸ್ಟ್ ನಾವು ಇದನ್ನ ಡಿವಿಷನ್ ಮಾಡಿ ನೋಡೋಣ. 17 9s are 153, ರೈಟ್. ಸೊ 167 ಮೈನಸ್ 153 ಮಾಡಿದಾಗ 14 ಅನ್ನುವಂಥದ್ದು ಬರುತ್ತೆ, ರೈಟ್. ಸೊ 142, ರೈಟ್. ಈ ಒಂದು 2 ಅನ್ನು ನಾವು ತೆಳಗಿಳಿಸ್ಕೊಂಡಿದ್ದೇವೆ. 17 8s ಎಷ್ಟಾಗುತ್ತೆ 136 ಅನ್ನುವಂಥದ್ದಾಗುತ್ತೆ. ಸೊ ಇವೆರಡು ಕೂಡ ಸಬ್ಟ್ರಾಕ್ಟ್ ಮಾಡಿದಾಗ 6 ಅನ್ನುವಂಥದ್ದು ರಿಮೈಂಡರ್ ಉಳಿಯುತ್ತೆ, ರೈಟ್. ಸೊ ಇದೇ 6 ಅನ್ನು ನಾವು ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ವಿ ಅಂತಂತಂದ್ರೆ ಆಗ ಕಂಪ್ಲೀಟ್ ಆಗಿ 17 ಇಂದ ಡಿವಿಸಿಬಲ್ ಆಗುತ್ತೆ, ರೈಟ್. ಸೊ 6 ಅನ್ನುವಂಥದ್ದಿದೆ ಅಂದ್ರೆ ಆಪ್ಷನ್ ಬಿ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ನಮ್ಮ ಆ್ಯಪ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಬರುವಂತಹ 40ಕ್ಕೂ ಹೆಚ್ಚು ಟಾಪಿಕ್ಸ್ಗಳನ್ನು ತಿಳಿಸಿದ್ದೇವೆ. ನಮ್ಮ ಕೋರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಕೂಡ ಲಭ್ಯವಿದೆ. ಆಸಕ್ತಿ ಇದ್ದರೆ ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಪಿನ ಹೆಸರು ಅನಂತರಾವ್ ಎಜುಕೇಷನ್.